ಈ ವಿಡಿಯೋದಲ್ಲಿ ತಂದೆ ತಾಯಿಗೆ ಮೋಸ ಮಾಡಬಾರ್ದು ಅನ್ನೋ ವಿಚಾರವನ್ನು ನಾನು ನಿಮಗೆ ಪರಿಚಯ ಮಾಡಿಸ್ತೀನಿ. ಭಾಳಷ್ಟು ಜನ ತಂದೆ ತಾಯಿಗಳಿಗೆ ಮೋಸ ಮಾಡ್ತಾರೆ. ಅದು ಅನೇಕ ರೀತಿ ಅನೇಕ ವಿಧವಾದ ಮೋಸ ಮಾಡ್ತಾರೆ. ಅದರಲ್ಲಿ ನಾನು ಒಂದನ್ನು ಆರಿಸ್ಕೊಂಡು ನಾನು ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೀನಿ. ನಾವು ಭಾಳಷ್ಟು ಜನ ತಂದೆ ತಾಯಿಗಳನ್ನ ನೋಡಿದ್ದೀವಿ. ಅವ್ರ ಮಕ್ಕಳು ಚೆನ್ನಾಗಿಲ್ಲ, ಮಕ್ಕಳು ಆರೋಗ್ಯವಾಗಿಲ್ಲ, ಶಕ್ತಿಶಾಲಿಯಾಗಿಲ್ಲ, ಮಕ್ಕಳು ತುಂಬ ವೀಕ್ ಆಗಿದ್ದಾರೆ, ನೋಡೋಕ್ಕೆ ಸತ್ತು ಹೆಣ ಇದ್ದಂಗಿದ್ದಾರೆ, ಮುಖದಲ್ಲಿ ಕಳೆ ಇಲ್ಲ, ಅಟ್ರಾಕ್ಷನ್ ಇಲ್ಲ ಅಂತ ಕೊರಗ್ತಾ ಇರ್ತಾರೆ. ಅವರು ಆ ಮಕ್ಕಳನ್ನ ಕರ್ಕೊಂಡು ಅನೇಕ ಆಸ್ಪತ್ರೆಗಳಿಗೆ, ದೇವಸ್ಥಾನಗಳಿಗೆ, ಅನೇಕ ಜಾಗಗಳಿಗೆ ಕರ್ಕೊಂಡು ಹೋಗ್ತಾರೆ. ಎಲ್ಲೋದ್ರೂ ಸರಿ ಹೋಗೋದಿಲ್ಲ. ಮಕ್ಕಳು ಮಾನಸಿಕ ಕಾಯಿಲೆ, ದೈಹಿಕ ಕಾಯಿಲೆಯಿಂದ ನರಳ್ತಾ ಇರ್ತಾರೆ. ಅವರು ಎಷ್ಟೇ ಪ್ರಯತ್ನ ಮಾಡಿದ್ರೂ ಅವ್ರ ಮಕ್ಕಳಿಗೆ ಸರಿ ಮಾಡೋಕ್ಕಾಗಲ್ಲ. ಆದರೆ ಪ್ರತಿಯೊಬ್ಬರು ಮಕ್ಕಳು ಅರ್ಥ ಮಾಡ್ಕೋಬೇಕು, ತಂದೆ ತಾಯಿಗಳು ಎಷ್ಟು ಕಷ್ಟಪಟ್ಟು ಮಕ್ಕಳು ಚೆನ್ನಾಗಿರಲಿ ಅಂಥೇಳಿ ಕಷ್ಟಪಟ್ಟು ದುಡಿದು ಒಳ್ಳೆ ಆಹಾರನ ತಂದಾಕ್ತಾರೆ. ಮತ್ತು ತಿರ್ಗಾ ಅವರಿಗೆ ಒಳ್ಳೆ ಬಟ್ಟೆ, ಒಳ್ಳೆ ಎಜುಕೇಷನ್ನು, ಒಳ್ಳೆ ಕಾಲೇಜು, ಒಳ್ಳೆ ಸ್ಕೂಲು, ಓಡಾಡೋಕ್ಕೆ ಗಾಡಿ, ಊಟ ತಿಂಡಿ ಏನೂ ಕೊರತೆ ಮಾಡೋದಿಲ್ಲ. ಬಟ್ಟೆ, ಊಟ ತಿಂಡಿ, ವಿದ್ಯಾಭ್ಯಾಸ ಭಾಳ ಚೆನ್ನಾಗಿ ನೋಡ್ಕೊತಾ ಇರ್ತಾರೆ. ಆದರೆ ಮಕ್ಕಳು ಶಕ್ತಿ ನಾಶ ಮಾಡ್ಕೊತಿರ್ತಾರೆ. ದಿನೇ ಶಕ್ತಿ ನಾಶ ಮಾಡಿಕೊಂಡು ದುರ್ಬಲರಾಗ್ತಿರ್ತಾರೆ. ಮಕ್ಕಳಿಗೆ ನಾವು ಶಕ್ತಿ ನಾಶ ಮಾಡ್ಕೊತಾ ಇದ್ದೀವಿ ಅಂತ ಗೊತ್ತಿಲ್ಲ. ತಂದೆ ತಾಯಿಗಳಿಗೆ ನಮ್ಮ ಮಕ್ಕಳು ಶಕ್ತಿ ನಾಶ ಮಾಡ್ಕೊತಾ ಇದ್ದಾರೆ ಅಂತ ಗೊತ್ತಿಲ್ಲ. ಶಕ್ತಿ ನಾಶ ಒಂದೇ ದಾರಿ ಅಲ್ಲ, ಸಾವಿರಾರು ದಾರಿ ಇದೆ. ಶಕ್ತಿ ನಾಶ ಆಗೋದಕ್ಕೆ ಹಿಂಗೇ ಮಾಡಿದರೆ ಶಕ್ತಿ ನಾಶ ಆಗುತ್ತೆ ಅಂತಲ್ಲ, ಅದಕ್ಕೆ ಸಾವಿರಾರು ದಾರಿ ಇದ್ದಾವೆ. ಪ್ರತಿಯೊಬ್ಬರು ತಂದೆ ತಾಯಿಗಳು ಯಾವ ರೀತಿ ಶಕ್ತಿ ನಾಶ ಆಗುತ್ತೆ, ಯಾವ ರೀತಿ ಶಕ್ತಿ ಸಂರಕ್ಷಣೆ ಆಗುತ್ತೆ, ಯಾವ ರೀತಿ ಶಕ್ತಿ ಉತ್ಪತ್ತಿ ಆಗುತ್ತೆ ಅನ್ನೋದನ್ನು ಕಲ್ತಿರಬೇಕು, ತಿಳ್ಕೊಂಡಿರಬೇಕು. ಅವ್ರ ಮಕ್ಕಳಿಗೆ ಅದನ್ನು ಎಜುಕೇಷನ್ ಕೊಡಬೇಕು, ತಿಳುವಳಿಕೆ ಕೊಡಬೇಕು, ಶಿಕ್ಷಣ ಕೊಡಬೇಕು. ಒಂದು ವೇಳೆ ತಂದೆ ತಾಯಿ ಅದ್ರ ಬಗ್ಗೆ ತಿಳ್ಕೊಂಡಿಲ್ಲ ಅಂದರೆ ಅವರು ಗುರುಗಳ ಹತ್ರ ಕಳಿಸ್ಬೇಕು. ಬೇಕಾದಷ್ಟು ಜನ ಗುರುಗಳು ಸಿಗ್ತಾರೆ. ಶಕ್ತಿ ಸಂಪಾದನೆ ಮಾಡೋದು ಹೇಗೆ, ಶಕ್ತಿ ಸಂರಕ್ಷಣೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾರೆ. ಅದಕ್ಕೆ 64 ವಿದ್ಯೆಗಳಿದ್ದಾವೆ, 64 ಕಲೆಗಳಿದ್ದಾವೆ. ಯಾವುದಾದ್ರೂ ಒಂದು ಕಲೆಯಲ್ಲಿ ಮಕ್ಕಳನ್ನ ತೊಡಗಿಸಿದ್ರೆ ಅವರು ಶಕ್ತಿಶಾಲಿ ಆಗ್ತಾರೆ, ಆರೋಗ್ಯವಾಗ್ತಾರೆ. ಮತ್ತು ತಂದೆ ತಾಯಿಗಳ ಅವರ ಅಪೇಕ್ಷೆಗೆ ಅನುಗುಣವಾಗಿ ಅವ್ರ ಮಕ್ಕಳು ಬೆಳವಣಿಗೆ ಆಗ್ತಾರೆ. ತಂದೆ ತಾಯಿಗಳಿಗೆ ನಮ್ಮ ಮಕ್ಕಳು ಯಾಕೆ ಹಿಂಗಾದರು ಅಂತ ಗೊತ್ತಿಲ್ಲ. ಮಕ್ಕಳಿಗೆ ನಾವು ಯಾಕೆ ಹಿಂಗಾಗ್ತೀವಿ ಅಂತ ಅವ್ರಿಗೂ ಗೊತ್ತಿಲ್ಲ. ಪ್ರಪಂಚದಲ್ಲಿ ಭಾಳಷ್ಟು ಜನ ಕೆಟ್ಟವರಿದ್ದಾರೆ. ನೀನು ಶಕ್ತಿ ಹಾಳು ಮಾಡಿಕೊಂಡು ಅವ್ರನ್ನ ಶ್ರೀಮಂತರನ್ನು ಮಾಡಬೇಡ. ನೀನು ನಿನ್ನ ಶಕ್ತಿನ ಹಾಳು ಮಾಡಿಕೊಂಡು ಬೇರೆಯವ್ರನ್ನ ಶ್ರೀಮಂತರನ್ನ ಮಾಡಬೇಡ. ನೀನು ಶಕ್ತಿ ಸಂಪಾದನೆ ಮಾಡಿ ಶಕ್ತಿ ಸಂರಕ್ಷಣೆ ಮಾಡೋದನ್ನು ಕಲಿ. ಶಕ್ತಿಯ ಆರೋಗ್ಯ ಅಂತ ಬಡ್ಕೋಬೇಡ. ಶಕ್ತಿನೇ ಆರೋಗ್ಯ. ದೇಹದಲ್ಲಿ ಶಕ್ತಿ ಇದ್ರೇ ಆರೋಗ್ಯ. ಸುಮ್ಮನೆ ನೀನು ಶಕ್ತಿ ಕಳ್ಕೊಂಬಿಟ್ಟು ನನ್ನ ಆರೋಗ್ಯ ಸರಿಗಿಲ್ಲ, ನಾನು ಆರೋಗ್ಯವಾಗಿಲ್ಲ ಆ ಥರ ಎಲ್ಲ ಮಾಡಿ. ಶಕ್ತಿ, ದೈಹಿಕ ಶಕ್ತಿ, ಮಾನಸಿಕ ಶಕ್ತಿ ಇವೇ ಆರೋಗ್ಯ ಅಂತ ಇವಕ್ಕೆ ಕರೆಯೋದು. ಆರೋಗ್ಯ ಅಂದರೆ ಏನು ಸಪ್ರೇಟಾಗಿಲ್ಲ. ನಿನ್ನ ದೈಹಿಕ ಬಲ ಮತ್ತು ಮಾನಸಿಕ ಬಲ, ಇದಕ್ಕೆ ಆರೋಗ್ಯ ಅನ್ನೋದು. ದೈಹಿಕವಾಗಿ ನೀನು ಶಕ್ತಿಶಾಲಿಯಾಗಿರಬೇಕು, ಆಟೋಮ್ಯಾಟಿಕಲಿ ಮಾನಸಿಕವಾಗಿ ಶಕ್ತಿಶಾಲಿ ಆಗ್ತೀಯ. ದೇಹ ಶಕ್ತಿ ಇದ್ರೇ ಮಾನಸಿಕ ಶಕ್ತಿ ಬರೋದು.
ನೋಡು, ನೀನು ಮಾಡಬಾರ್ದು ಕೆಲಸ ಮಾಡಿ ದುರಭ್ಯಾಸಗಳಿಗೆ ಬಲಿಯಾಗಿ, ದುರಾಲೋಚನೆ, ದುರ್ಚಟ, ದುರಭ್ಯಾಸಗಳಿಗೆ ಬಲಿಯಾಗಿ ದೇಹಶಕ್ತಿ ನಾಶ ಮಾಡಿಕೊಂಡು ನೀನು ನಿಮ್ಮ ತಂದೆ ತಾಯಿಗೆ ಮೋಸ ಮಾಡ್ತೀಯ ತಾನೆ. ನಿಮ್ಮ ತಂದೆ ತಾಯಿಗಳು ಯಾವುದೇ ಕಾರಣಕ್ಕೂ ಮಕ್ಕಳ ಮೇಲೆ ಅನುಮಾನ ಪಡಲ್ಲ, ಮಕ್ಕಳನ್ನ ಕೆಟ್ಟ ದೃಷ್ಟಿಯಿಂದ ನೋಡಲ್ಲ. ನಮ್ಮ ಮಕ್ಕಳು ಒಳ್ಳೆಯವರು ಅಂತಲೇ ಒಂದು ನಂಬಿಕೆ ಮೇಲೆ ಇರ್ತಾರೆ. ಗುರು ಹಿರಿಯರು ಅಂತ ಯಾಕೆ ಕರೀತಾರೆ ಅಂದರೆ, ಗುರು ಹಿರಿಯರು ಶಕ್ತಿ ಸಂಪಾದನೆ ಮಾಡೋದು ಹೇಗೆ, ಶಕ್ತಿ ಸಂರಕ್ಷಣೆ ಮಾಡೋದು ಹೇಗೆ, ಶಕ್ತಿ ನಾಶ ಯಾವ ರೀತಿ ಆಗುತ್ತೆ, ಶಕ್ತಿ ಅಂದರೆ ಏನು, ಶಕ್ತಿನೇ ಆರೋಗ್ಯ ಅಂತ ಟೀಚ್ ಮಾಡ್ತಾರೆ, ಒಳ್ಳೆ ಶಿಕ್ಷಣ ಕೊಡ್ತಾರೆ. ಅದು ಗುರು ಹಿರಿಯರ ಕರ್ತವ್ಯ. ಈಗ ವಿಜ್ಞಾನ ತುಂಬ ಮುಂದುವರೆದಿದೆ. ಇದು ವಿಜ್ಞಾನವನ್ನು ಶಕ್ತಿ ಸಂಪಾದನೆ ಮಾಡೋಕ್ಕಾಗಿ ಬಳಸು, ವಿದ್ಯೆ ಸಂಪಾದನೆ ಮಾಡೋಕ್ಕೆ ಬಳಸು, ಜ್ಞಾನ ಸಂಪಾದನೆ ಮಾಡೋಕ್ಕೆ ಬಳಸು ವಿಜ್ಞಾನವನ್ನು. ಮೊಬೈಲು, ಇಂಟರ್ನೆಟ್ಟು, ಕಂಪ್ಯೂಟ್ರು ಇವೆಲ್ಲ ನಿನ್ನ ಅಭಿವೃದ್ಧಿಗಾಗಿ ಬಳಸು. ಶಕ್ತಿ ನಾಶಕ್ಕಾಗಿ ಯಾಕೆ ಬಳಸ್ತೀಯ? ನಿನಗೆ ಕೆಟ್ಟದ್ದು ಮಾಡ್ಕೊಳಕ್ಕೋಸ್ಕರ ಯಾಕೆ ನೀನು ಅದನ್ನು ಬಳಸ್ತೀಯ? ವಿಜ್ಞಾನನ ಕೆಟ್ಟದ್ದಕ್ಕೋಸ್ಕರ ಬಳಸಬಾರ್ದು. ಶಕ್ತಿ ನಾಶ ಆಗೋದಕ್ಕೋಸ್ಕರ ಬಳಸಬಾರ್ದು, ಆರೋಗ್ಯ ಕೆಡೋದಕ್ಕೋಸ್ಕರ ಬಳಸಬಾರ್ದು. ವಿಜ್ಞಾನ ಬಂದಿರೋದು ನೀನು ಮುಂದುವರಿಲಿ, ದೇಶ ಮುಂದುವರಿಲಿ ಅಂತ. ಆರೋಗ್ಯ ಸಂಪಾದನೆ ಮಾಡೋದಕ್ಕೆ ವಿಜ್ಞಾನವನ್ನು ಬಳಸು, ಅದರಿಂದ ನಿನಗೆ ಒಳ್ಳೆಯದಾಗುತ್ತೆ, ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಇಂಟರ್ನೆಟ್ಟು, ಮೊಬೈಲು, ಕಂಪ್ಯೂಟ್ರು ಎಲ್ಲ ಒಳ್ಳೆಯದು ಐತೆ, ಕೆಟ್ಟದ್ದು ಐತೆ. ಅದರಲ್ಲಿ ಕೆಟ್ಟದ್ದನ್ನ ಯಾಕೆ ನೋಡ್ತೀಯ? ಒಳ್ಳೆಯದನ್ನು ನೋಡು. ಶಕ್ತಿ ಸಂಪಾದನೆ, ಜ್ಞಾನ ಸಂಪಾದನೆ ಅದಕ್ಕೋಸ್ಕರ ಬಳಸು ವಿಜ್ಞಾನನ ದುರುಪಯೋಗ ಮಾಡಬೇಡ. ನಾನು ನನ್ನ ಎಲ್ಲ ವೀಡಿಯೋದಲ್ಲಿ ನಾನು ಹೇಳಿದ್ದೀನಿ ಶಕ್ತಿ ಯಾವ ರೀತಿ ಸಂಪಾದನೆ ಮಾಡಬೇಕು, ಶಕ್ತಿ ಅಂದರೆ ಹೇಗಿರುತ್ತೆ ಅಂತ. ನಮ್ಮ ವೀಡಿಯೋಗಳನ್ನು ನೋಡಿರಿ, ಇಲ್ಲ ಶಕ್ತಿ ಸೂತ್ರವನ್ನು ಕಲೀರಿ, ಇಲ್ಲ ಶಕ್ತಿ ಸೂತ್ರದ ನಿಯಮಗಳನ್ನು ಪಾಲಿಸ್ರಿ. ನೀವ್ಯಾಕೆ ಶಕ್ತಿನ ನಾಶ ಮಾಡ್ಕೊಂಬಿಟ್ಟು ದುರ್ಬಲರಾಗ್ತೀರಾ? ನೀವ್ಯಾಕೆ ಶಕ್ತಿ ನಾಶ ಮಾಡಿಕೊಂಡು ದುರ್ಬಲ ಮಕ್ಕಳಿಗೆ ಜನ್ಮ ಕೊಡ್ತೀರಾ? ನೀವ್ಯಾಕೆ ಶಕ್ತಿ ನಾಶ ಮಾಡಿಕೊಂಡು ತಂದೆ ತಾಯಿಗಳಿಗೆ ಹಿಂಸೆ ಕೊಡ್ತೀರಾ? ನೀವು ಶಕ್ತಿ ನಾಶ ಮಾಡಿಕೊಂಡ್ರೆ ನಿಮಗೆ ಹುಚ್ಚಿಡಿಯುತ್ತೆ, ಮಾನಸಿಕ ಕಾಯಿಲೆ ಬರುತ್ತೆ. ದೇಹ ಶಕ್ತಿ ಇದ್ರೇ ಮಾನಸಿಕ ಶಕ್ತಿ ಇರೋದು. ದೇಹ ಶಕ್ತಿ ನಾಶ ಆದರೆ ದೇಹಕ್ಕೆ ಸಂಬಂಧಪಟ್ಟ ಕಾಯಿಲೆ ಬರುತ್ತೆ, ಮಾನಸಿಕ ಶಕ್ತಿ ಕಡಿಮೆ ಆಗುತ್ತೆ, ಮನಸ್ಸಿಗೆ ಸಂಬಂಧಪಟ್ಟ ಕಾಯಿಲೆ ಬರುತ್ತೆ. ನೀನು ದುರಭ್ಯಾಸ, ದುರ್ಚಟ, ದುರಾಲೋಚನೆಗೆ ಬಲಿಯಾಗಿ ನೀನು ಶಕ್ತಿ ನಾಶ ಮಾಡಿಕೊಂಡು ನೀನು ನಿಮ್ಮ ತಂದೆ ತಾಯಿಗಳಿಗೆ ಹಿಂಸೆ ಕೊಡೋದಲ್ಲದೆ ದುರ್ಬಲ ಮಗುವಿಗೆ ಜನ್ಮ ಕೊಟ್ಟು ಆ ಮಗು ಸಾಯೋವರೆಗೂ ನರಳಂತೆ ಮಾಡಿ ಈ ಸಮಾಜನೆಲ್ಲ ಅಹಿಂಸೆಯಿಂದ ತುಂಬಿ ತುಳುಕಂಗೆ ಮಾಡಿ ಯಾಕೆ ಈ ರೀತಿ ಪ್ರವರ್ತನೆ ಮಾಡ್ತೀಯ? ಈಗ ಮನುಷ್ಯ, ಪ್ರಾಣಿಗಳು ನೋಡು, ಗಿಡ ಮರಗಳು ನೋಡು, ಅವೆಲ್ಲ ಯಾವ ಶಕ್ತಿ ನಾಶ ಮಾಡ್ಕೊಳಲ್ಲ. ಮನುಷ್ಯರು ನಾವ್ಯಾಕೆ ಶಕ್ತಿ ನಾಶ ಮಾಡ್ಕೊತೀವಿ? ನಿನಗೆ ಒಂದು ವಿಚಾರ, ಗ್ರಾವಿಟೇಷನಲ್ ಫೋರ್ಸ್ ಇದೆಯಲ್ಲ, ಅದು ಮನುಷ್ಯ ಆಹಾರ ಮೇಲಿಂದ ಕೆಳಗಡೆ ಹೋಗುತ್ತೆ, ಹೌದಾ? ಅದರಿಂದ ಶಕ್ತಿ ನಾಶ ಆಗೋಕ್ಕೆ ಅವಕಾಶಗಳು ಜಾಸ್ತಿ ಇರುತ್ತೆ. ಅದೇ ಪ್ರಾಣಿಗಳು ನೋಡು, ಹಾರಿಜಾಂಟಲಾಗಿ ಮೂವ್ ಆಗುತ್ತೆ ಫುಡ್ಡು. ಅದೇ ಗಿಡ ಮರಗಳು ನೋಡು, ಬಾಟಮ್ ಟು ಟಾಪ್ ಮೂವ್ ಆಗುತ್ತೆ ಫುಡ್ಡು. ಅದೇ ಮನುಷ್ಯರು ನೋಡು, ಟಾಪ್ ಟು ಬಾಟಮ್ ಹೋಗುತ್ತೆ. ಸೊ ಹಂಗಾಗಿ ಮನುಷ್ಯರಿಗೆ ಶಕ್ತಿ ನಾಶ ಮಾಡ್ಕೊಳೋದಕ್ಕೆ ಅವಕಾಶಗಳು ಜಾಸ್ತಿ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟ ವಿಚಾರಗಳು, ಸಂಬಂಧಪಟ್ಟ ಜನಗಳು ಜಾಸ್ತಿ ಇರ್ತಾರೆ. ಅದಕ್ಕಾಗಿ ಹಿರಿಯರ ಶಾಸ್ತ್ರ ಸಂಪ್ರದಾಯ ಅಂತ ಮಾಡಿದ್ದಾರೆ, ಧರ್ಮ ಅಂತ ಮಾಡಿದ್ದಾರೆ, ನೀತಿ ನಿಯಮಗಳು ಅಂತ ಮಾಡಿದ್ದಾರೆ, ಆಚಾರ ವಿಚಾರಗಳು ಅಂತ ಮಾಡಿದ್ದಾರೆ. ಸಂಪ್ರದಾಯ ಫಾಲೋ ಮಾಡು, ಶಾಸ್ತ್ರ ಸಂಪ್ರದಾಯ. ಮೂಢನಂಬಿಕೆ ಯಾಕೆ ಮಾಡಿದ್ದಾರೆ ಅಂದರೆ, ವಿಜ್ಞಾನ ಯಾರು ಓದಿರಲ್ಲ, ಅಕ್ಷರಾಭ್ಯಾಸ ಯಾರು ಮಾಡಿರಲ್ಲ, ಅವಿದ್ಯಾವಂತರು ಯಾರು ಇರ್ತಾರೆ ಅವರಿಗೆ ಮೂಢನಂಬಿಕೆಗಳು ಅಂತ ಮಾಡಿದ್ದಾರೆ. ಅದು ಶಕ್ತಿ ಸಂಪಾದನೆ ಮಾಡೋಕ್ಕೋಸ್ಕರ, ಹೆಲ್ತಿಗೋಸ್ಕರ ಮಾಡಿದ್ದಾರೆ. ಏನೇನು ನಿಮ್ಮ ಮನೆತನದಲ್ಲಿ ಸಂಪ್ರದಾಯದಲ್ಲಿ ಬಂದಿದೆಯೋ ಅದನ್ನೆಲ್ಲ ನೀನು ಪಾಲನೆ ಮಾಡು. ಮನೆ ದೇವರಿಗೆ ಪೂಜೆ ಮಾಡು, ಮನೆ ದೇವರಿಗೆ ಪೂಜೆ, ವ್ರತ, ಧ್ಯಾನ ಮಾಡು, ಶಾಸ್ತ್ರ ಸಂಪ್ರದಾಯ ಪಾಲನೆ ಮಾಡು, ದೇವಸ್ಥಾನಗಳಿಗೆ ಹೋಗು, ದೇವರ ಧ್ಯಾನ ಮಾಡು, ಭಜನೆ ಮಾಡು, ಕೀರ್ತನೆ ಮಾಡು, ಪ್ರಾರ್ಥನೆ ಮಾಡು, ಜನಗಳ ಜೊತೆಗೆ ಬೆರಿ, ಭಕ್ತಿಯಿಂದ ನಡ್ಕೋ. ಆವಾಗ ನಿನಗೆ ಶಕ್ತಿ ಬರುತ್ತೆ. ಭಕ್ತಿಯೇ ಶಕ್ತಿ, ಶಕ್ತಿಯೇ ಆರೋಗ್ಯ.
ಈಗ ತಂದೆ ತಾಯಿಗಳಿಗೆ ಮೋಸ ಮಾಡಬೇಡ. ನೀನು ಅವ್ರಿಗೆ ಗೊತ್ತಿಲ್ದಂಗೆ ಶಕ್ತಿ ನಾಶ ಮಾಡ್ಕೊಂಬಿಟ್ಟು ಏನು ಗೊತ್ತಿಲ್ಲದ ನನಗೆ ಗೂಬೆ ಥರ ಅವ್ರ ಎದುರಿಗೆ ಆ್ಯಕ್ಟಿಂಗ್ ಮಾಡಬೇಡ. ಶಕ್ತಿ ನಾಶ ಆದರೆ ನಮ್ಮ ದೇಹ ಮಾತಾಡುತ್ತೆ ಶಕ್ತಿ ಇದೆಯೋ ಇಲ್ಲೋ ಅಂತ. ಶಕ್ತಿ ನಾಶ ಆದರೆ ನಮ್ಮ ಮುಖ ಹೇಳುತ್ತೆ ಶಕ್ತಿ ಇದೆಯೋ ಇಲ್ಲೋ ಅಂತ. ಸಾವಿರಾರು ಚಿಹ್ನೆಗಳು ಮುಖದ ಮೇಲೆ ಕಾಣ್ತವೆ. ಮಾತು, ನಡೆ, ನುಡಿ ಎಲ್ಲದರಲ್ಲೂ ನಿನಗೆ ಗೊತ್ತಾಗುತ್ತೆ, ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ ನಿನ್ನಲ್ಲಿ ಶಕ್ತಿ ಇದೆಯೇ ಇಲ್ಲ ಅಂತ. ಶಕ್ತಿ ಇದ್ದವ್ರ ಮಾತು, ನಡೆ, ನುಡಿ, ಅವ್ರ ರೀತಿ ನೀತಿಗಳೇ ಬೇರೆ. ಶಕ್ತಿ ಇಲ್ಲದವ್ರ ಮಾತು, ನಡೆ, ನುಡಿ, ಅವ್ರ ರೀತಿ ನೀತಿಗಳೇ ಬೇರೆ. ಶಕ್ತಿ ಇರೋರು ತೇಜಸ್ವಿಗಳಾಗಿ ಅಟ್ರಾಕ್ಟಿವ್ ಆಗಿರ್ತಾರೆ, ದೇವತೆ ಗುಣಗಳಿರ್ತವೆ. ಶಕ್ತಿ ಇಲ್ಲದೆ ಇರೋರಿಗೆ ರಾಕ್ಷಸ ಗುಣಗಳಿರ್ತವೆ. ಬಾಡಿ ಎಲ್ಲ ಅಬ್ನಾರ್ಮಲಾಗಿ ವರ್ಕ್ ಮಾಡ್ತಿರುತ್ತೆ, ಅವ್ರ ನಡವಳಿಕೆ ಸರಿ ಇರೋಲ್ಲ. ನೀನು ನಿಂದೇ ಆದ ರೂಲ್ಸು ಕಾನೂನು ಮಾಡಿಕೊಂಡು ನೀನು ಜೀವನ ಮಾಡಬೇಡ. ಸಂವಿಧಾನ ಇದೆ, ಕಾನೂನಿದೆ, ರೂಲ್ಸು ರೆಗ್ಯುಲೇಷನ್ಸ್ ಇದೆ, ಶಾಸ್ತ್ರ ಸಂಪ್ರದಾಯ ಇದೆ. ಜೀವನ ಮಾಡೋಕ್ಕೆ ಒಂದು ಪಾಠ ಇದೆ, ಅದನ್ನೇ ಶಾಸ್ತ್ರ ಸಂಪ್ರದಾಯ ಧರ್ಮ ಅಂತ ಹೇಳೋದು. ಜೀವನ ಮಾಡೋ ಧರ್ಮವನ್ನು ಕಲ್ತ್ಕ, ಸುಖವಾಗಿ ಸಂತೋಷವಾಗಿ ಜೀವನ ಮಾಡೋದನ್ನು ಕಲ್ತ್ಕ. ಜೀವನ ಮಾಡೋದನ್ನು ಕಲಿಬೇಕು. ಇಲ್ಲ ಅಂದರೆ ಗೊತ್ತಾಗಲ್ಲ, ಹೆಂಗೆ ಜೀವನ ಮಾಡಬೇಕು ಅಂತ ಗೊತ್ತಾಗಲ್ಲ. ತಪ್ಪುಗಳು ಮಾಡ್ತೀವಿ ನಾವು, ತಪ್ಪುಗಳು ಮಾಡ್ತೀವಿ, ಸರಿ ಮಾಡ್ತೀವಿ ಅಂತ ಗೊತ್ತಾಗೋಕ್ಕೆ ಗುರುಗಳು ಬೇಕು. ನೀನು ಯಾವಾಗಲೂ ಹುಟ್ಟಿದಾಗಿಂದ ಸಾಯೋವರೆಗೂ ಗುರುಗಳು ಅಧೀನದಲ್ಲೇ ಇರಬೇಕು. ಗುರುಗಳು ಹೇಳ್ದಂಗೆ ಕೇಳಬೇಕು. ಗುರು ಇಲ್ಲ ಅಂದರೆ ನೀನು ಶಕ್ತಿ ಸಂಪಾದನೆ ಮಾಡೋಕ್ಕಾಗಲ್ಲ ಬಿಡು. ಯಾರಿಗೆ ಗುರು ಇಲ್ವೋ ಅವ್ರು ಶಕ್ತಿವಂತರಾಗಕ್ಕೆ ಸಾಧ್ಯವೇ ಇಲ್ಲ, ಆರೋಗ್ಯವಂತರಾಗಕ್ಕೆ ಸಾಧ್ಯವೇ ಇಲ್ಲ. ಸಾವಿರಾರು ವರ್ಷಗಳ ಇತಿಹಾಸ ನೋಡು. ಗುರು ಶಿಷ್ಯರ ಸಂಬಂಧ, ನಮ್ಮ ಇಡೀ ದೇಶ, ನಮ್ಮ ಇಡೀ ಪ್ರಪಂಚ ಗುರು ಶಿಷ್ಯರ ಸಂಬಂಧದಲ್ಲೇ ಬಂದಿರೋದು. ಪ್ರತಿಯೊಬ್ಬರಿಗೂ ಗುರು ಬೇಕು. ಗುರು ದಾರಿ ತೋರಿಸೋನು, ನಮ್ಮ ಬಾಳು ಕತ್ತಲಲ್ಲಿರ್ತಕ್ಕಂಥ ಬಾಳಿಗೆ ಬೆಳಕು ತೋರಿಸೋನು. ನೀನು ಈ ಕ್ಷಣದಿಂದಲೇ ಶಕ್ತಿ ಸಂರಕ್ಷಣೆಯಲ್ಲಿ ತೊಡಗು. ಅದರಿಂದ ನಿನ್ನಲ್ಲಿರ್ತಕ್ಕಂಥ ನಿನ್ನಲ್ಲಿರ್ತಕ್ಕಂಥ ಎಲ್ಲ ಕೊರತೆಗಳು, ಕುಂದುಕೊರತೆಗಳೆಲ್ಲ ನಿವಾರಣೆ ಆಗುತ್ತೆ. ಈ ಕ್ಷಣದಿಂದಲೇ ನೀನು ಶಕ್ತಿ ಸಂಪಾದನೆಯಲ್ಲಿ ತೊಡಗು, ಶಕ್ತಿ ಸಂರಕ್ಷಣೆ ಮಾಡು. ನಿನ್ನ ಎಲ್ಲ ಕಷ್ಟಗಳು ಬಗೆಹರಿತವೆ, ನಿನ್ನೆಲ್ಲ ಸಮಸ್ಯೆಗಳು ಬಗೆಹರಿತವೆ. ಕಳ್ಕೊಂಡಿರೋದೆಲ್ಲ ಸಿಗುತ್ತೆ. ಈ ಕೂಡಲೇ ಶಕ್ತಿ ಸಂರಕ್ಷಣೆಯಲ್ಲಿ ತೊಡಗು. ನೀನು ಶಕ್ತಿ ಸಂರಕ್ಷಣೆ ಮಾಡು, ಬೇರೆಯವರು ಶಕ್ತಿ ಸಂರಕ್ಷಣೆ ಮಾಡುವುದರಲ್ಲಿ ತೊಡಗುವಂತೆ ಮಾಡು. ಇದೆಲ್ಲ ಶಕ್ತಿ ಸಂರಕ್ಷಣೆಯಿಂದ ಮಾತ್ರ ಸಾಧ್ಯ. ಶಕ್ತಿ ಸಂರಕ್ಷಣೆ ಮಾಡು, ಜ್ಞಾನಿ ಆಗ್ತೀಯ, ಬುದ್ಧಿವಂತ ಆಗ್ತೀಯ, ಜಾಣ ಆಗ್ತೀಯ. ನಿನ್ನ ಆಯುಷ್ಯ, ಆರೋಗ್ಯ ಎಲ್ಲ ಹೆಚ್ಚಾಗುತ್ತೆ. ತೇಜಸ್ವಿ ಆಗ್ತೀಯ, ಜ್ಞಾನಿ ಆಗ್ತೀಯ, 4 ಜನಕ್ಕೆ ಬೇಕಾದವನಾಗ್ತೀಯ, ದೇವತೆ ಗುಣಗಳನ್ನು ಹೊಂದಿರ್ತೀಯ. ನಿನ್ನ ಎಲ್ಲ ರಾಕ್ಷಸ ಗುಣಗಳು ಸುಟ್ಟು ಹೋಗಬೇಕಂದ್ರೆ ನೀನು ಶಕ್ತಿಶಾಲಿ ಆಗಬೇಕು. ಗಂಡಾಗಲಿ ಹೆಣ್ಣಾಗಲಿ ಇಬ್ರಿಗೂ ನಾನು ಹೇಳ್ತಾ ಇರೋದು, ಶಕ್ತಿಶಾಲಿ ಆಗಬೇಕು. ನೀವು ಶಕ್ತಿಶಾಲಿಯಾಗಿರಬೇಕು. ಶಕ್ತಿಶಾಲಿಯಾದ ಮಗುವಿಗೆ ಜನ್ಮ ಕೊಡಬೇಕು. ಇದು ಒಂದು ವಿದ್ಯೆ, ಇದನ್ನು ನೀವು ಕಲಿಬೇಕು, ಗುರು ಹಿರಿಯರಿಂದ ಕಲಿಬೇಕು. ನಾನು ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಏನಾದರೂ ಹೆಚ್ಚಿನ ಮಾಹಿತಿಗಾಗಿ ನನ್ನ ಸಂಪರ್ಕ ಮಾಡಿ. ನನ್ನ ನಂಬರು ಎಲ್ಲ, ಮೇಲ್ ID ಎಲ್ಲ ಕೊಟ್ಟಿರ್ತೀನಿ. ಇಲ್ಲ ನೀವು ನಿಮ್ಮ ನಿಯರೆಸ್ಟ್, ನಿಮ್ಮ ಹತ್ರದಲ್ಲಿರ್ತಕ್ಕಂಥ ಯಾರಾದರೂ ಗುರು ಹಿರಿಯರಿಗೆ ಸಂಪರ್ಕ ಮಾಡಿರಿ. ನಾನು ಹೇಳಿದ್ದು ನಿಮಗೆ ಅರ್ಥ ಆಗೈತೆ ಅಂತ ಭಾವಿಸಿದ್ದೀನಿ. ನನ್ನ ಎಲ್ಲ ವಿಚಾರಗಳನ್ನು ನೀವು ಸಮಾಧಾನವಾಗಿ ಕೇಳಿದ್ದಕ್ಕೆ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಹೆಚ್ಚಿನ ವಿಚಾರ ಮುಂದಿನ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ.